ಇವತ್ತಿನ ದಿನದೊಳಗ ಕಾಲೇಜು ನಿಜವಾಗ್ಲೂ ಅಗತ್ಯನ? ಒಂದು ರಿಯಾಲಿಟಿ ಚೆಕ್. ಈ ವಿಷಯವನ್ನ ಸ್ವಲ್ಪ ಗಂಭೀರವಾಗಿ ಯೋಚಿಸೋಣ. ನೀವು ನಿಮ್ಮ ಜೀವನದ 3 ರಿಂದ 5 ವರ್ಷಗಳು, ಕೆಲವೊಂದ್ಸರ್ತಿ ಇನ್ನೂ ಜಾಸ್ತಿ, ಮತ್ತೆ ನಿಮ್ಮ ದುಡ್ಡು ಕಾಲೇಜಿನ ಸಂಬಂಧ ಖರ್ಚು ಮಾಡ್ತೀರಿ. ಆದ್ರೆ ಈ ಪ್ರಶ್ನೆ ಕೇಳಿದ ಕೂಡಲೇ ಒಂಥರ ಅಂಜಿಕೆ ಹುಟ್ಟೋದು ಸಹಜ. ಕಾಲೇಜು ನಿಜವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ವ್ಯಾಲ್ಯೂ ಕೊಡ್ತಾ ಅದನ್ನ, ಅಥವಾ ಎಲ್ಲರೂ ಹೋಗ್ತಾರಂತ ಹೇಳಿ ನೀವು ಅವ್ರನ್ನ ಫಾಲೋ ಮಾಡಿ ಕಾಲೇಜಿಗೆ ಹೋಗ್ತೀರಾ? ನಾನು ಕಾಲೇಜು ನಿರುಪಯುಕ್ತ ಅಂತ ಹೇಳ್ತಿಲ್ಲ, ಹಂಗ ಅದು ಅನಿವಾರ್ಯ ಅಂತನೂ ಹೇಳ್ತಿಲ್ಲ. ಈ ವಿಷಯವನ್ನ ಒಂದ್ ಸ್ವಲ್ಪ ಸ್ಪಷ್ಟವಾಗಿ ನೋಡೋಣ. ವಿಡಿಯೋ ಪೂರ್ತಿ ನೋಡ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ಕಾಲೇಜಿಗೆ ಹೋಗೋದು ಅಗತ್ಯ ಹೌದೋ ಅಲ್ವೋ ಅಂತ ಅನ್ನೋದನ್ನ ವಿಸ್ತಾರವಾಗಿ ನೋಡೋಣ. ಕಾಲೇಜಿನಿಂದ ಆಗೋ ಅನುಕೂಲಗಳೇನು? ಕಾಲೇಜು ಇವತ್ತಿಗೂ ನಿಮಗೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನೀಡ್ತದೆ. ಅವೇನಂದ್ರ ಶಿಸ್ತು. ಅಂದ್ರೆ ಒಂದು ಸಿಸ್ಟಮ್ ಅಡಿ ಒಳಗ ಕುತ್ಕೊಂಡು ಓದ್ಲಿಕ್ಕೆ, ಆಮೇಲೆ ಕೆಲಸ ಮುಗಿಸ್ಲಿಕ್ಕೆ ನಿಮ್ಮನ್ನ ಪ್ರೇರೇಪಿಸ್ತದ. ಎರಡನೇದು ಸ್ನೇಹಿತರ ಬಳಗ. ಇಲ್ಲಿ ನೀವು ಒಳ್ಳೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೋತೀರಿ, ಕೆಲವೊಬ್ರು ಜೀವನ ಪೂರ್ತಿ ನಿಮ್ ಜೊತೆ ಇರ್ತಾರ, ನಿಮ್ಮ ಸೋಷಿಯಲ್ ಲೈಫು ಚಲೋ ಆಗ್ತದ. ಮೂರನೇದು ಮಾರ್ಗದರ್ಶನ. ಶಿಕ್ಷಕರಿಂದ ಡೈರೆಕ್ಟ್ ಆಗಿ ನಿಮಗ ನೆರವು ಸಿಗ್ತದ. ನಾಲ್ಕನೇದು ಸಮಯ. ನೀವು ಸಣ್ಣವರಿರ್ತೀರಿ, ಭವಿಷ್ಯದ ಬಗ್ಗೆ ಜಾಸ್ತಿ ಐಡಿಯಾ ಇರೋದಿಲ್ಲ. ಸೊ ಕರೆಕ್ಟ್ ಆಗಿ ಭವಿಷ್ಯವನ್ನ ನೀವು ರೂಪಿಸ್ಲಿಕ್ಕೆ, ಯೋಚಿಸ್ಲಿಕ್ಕೆ ನಿಮ್ಗ ಕಾಲೇಜ್ ಒಳಗ ಟೈಮ್ ಸಿಗ್ತದ. ಅದಕ್ಕೆ ಪೂರಕವಾಗಿ ವಾತಾವರಣನೂ ಸಿಗ್ತದ. ಆದ್ರೆ ಕಾಲೇಜ್ ಎಲ್ಲಿ ಉಪಯೋಗಕ್ಕೆ ಬರುದಿಲ್ಲ? ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರ ಇವತ್ತಿನ ಕಾಲೇಜ್ ಶಿಕ್ಷಣಕ್ಕೂ ಆಮೇಲೆ ಹೊರಗಿನ ಪ್ರಪಂಚಕ್ಕೂ ಸಂಬಂಧನ ಇಲ್ದಂಗಾಗಿದೆ. ಮಾರ್ಕೆಟಿಗೆ ಬೇಕಾಗಿರೋ ಸ್ಕಿಲ್ಲು ನೀವು ಓದುತ್ತಿರುವುದಕ್ಕೂ ತುಂಬಾ ವ್ಯತ್ಯಾಸ ಅದ. ನೀವು ಬರೀ ಪರೀಕ್ಷೆ ಬರೀಲಿಕ್ಕೆ, ಆಮೇಲೆ ಥಿಯರಿ ಓದ್ಲಿಕ್ಕೆ ಸಮಯ ಕಳೆದ್ರ ಡಿಗ್ರಿ ಮುಗಿದ್ಮೇಲೆ ನಾ ಯಾವ ಕೆಲಸ ಮಾಡಬಹುದು ಅನ್ನೋ ಒಂದು ಗೊಂದಲ ನಿಮ್ಗ ಕಾಡ್ಬಹುದು. ಅನೇಕ ವಿದ್ಯಾರ್ಥಿಗಳು ಜಾಬ್ ಅನ್ನ ಸಕ್ಷಮವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದಕ್ಕೆ ಕಾರಣ ಅವರು ಕಲಿತ ಕಾಲೇಜು ಕೆಟ್ಟದಾಗಿದೆ ಅಂತಲ್ಲ, ಆದ್ರೆ ಅವರು ಕಲಿತ ವರ್ಷದ ತುಂಬಾ ಬೇರೆ ಏನು ಯೋಚಿಸದ ಆಟೋ ಪೈಲಟ್ ಆಗಿ ಕಲಿತಿರೋದ್ರಿಂದ ಅವ್ರಿಗೆ ಎಕ್ಸ್ಪೋಜರು ಕಡಿಮೆ ಇರ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ಬರೀ ಡಿಗ್ರಿ ಇದ್ರೆ ಸಾಕು, ಅದಕ್ಕ ಒಂದು ವ್ಯಾಲ್ಯೂ ಅದ ಅಂತ ಹೇಳಿ ನಂಬ್ತಾರ. ಆದ್ರೆ ಅದೊಂದು ಅಪಾಯಕಾರಿ ನಂಬಿಕೆ. ನಿಜವಾಗ್ಲೂ ಮೌಲ್ಯ ಇರೋದು ಡಿಗ್ರಿಗಳಿಗಲ್ಲ, ಬದಲಿಗೆ ನೀವು ಏನ್ ಕಲ್ತಿದ್ದೀರಿ, ನಿಮ್ಗೆ ಎಷ್ಟು ತಿಳಿದದ, ನೀವು ಏನನ್ನ ಸೃಷ್ಟಿಸ್ತೀರಿ, ಇಂಥದ್ರ ಮೇಲೆ ಇರ್ತದ. ಒಂದೇ ಡಿಗ್ರಿ ಪಡೆದ ಇಬ್ಬರು ವಿದ್ಯಾರ್ಥಿ ಒಳಗ ಒಬ್ಬ ಬರೀ ಪರೀಕ್ಷೆಗಾಗಿ ಓದಿದ್ರ, ಆಮೇಲೆ ಇನ್ನೊಬ್ಬ ಆ ವಿಷಯದ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಬೆಳೆಸ್ಕೊಂಡ್ರ, ಯಾರು ಜಾಸ್ತಿ ಪ್ರಾಕ್ಟಿಕಲ್ ನಾಲೆಜ್ ಬೆಳೆಸ್ಕೊಂಡಿರ್ತಾರ ಇವತ್ತಿನ ಜಗತ್ನಾಗ ಅವ್ರಿಗೆ ಜಾಸ್ತಿ ವ್ಯಾಲ್ಯೂ ಅದ. ಇನ್ನು ನಾಲ್ಕನೇದಾಗಿ, ಕಾಲೇಜು ಯಾವ್ಯಾವ ಕ್ಷೇತ್ರಕ್ಕೆ ಅನಿವಾರ್ಯ ಆಗಿದೆ? ಉದಾಹರಣೆಗೆ ವೈದ್ಯಕೀಯ, ಕಾನೂನು, ಕೋರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಇಂಥವೆಲ್ಲ ಟೆಕ್ನಿಕಲ್ ಆಮೇಲೆ ಪ್ರೊಫೆಷನಲ್ ಕೋರ್ಸ್ ಅಂತ ಏನ್ ಹೇಳ್ತಾರ, ಅಂಥವನ್ನ ಕಾಲೇಜಿಗೆ ಹೋಗಿನ ಕಲಿಬೇಕಾಗ್ತದ. ಇದನ್ನ ಕಾಲೇಜ್ ಬಿಟ್ಟು ಕಲೀಲಿಕ್ಕೆ ನಿಯರ್ಲಿ ಇಂಪಾಸಿಬಲ್. ಆದ್ರೆ ಕಾಲೇಜ್ ಬರೀ ಒಂದು ಅಡಿಪಾಯ ಆಗಿರೋ ಕ್ಷೇತ್ರಗಳು ಯಾವಂದ್ರ ಬಿಸ್ನೆಸ್ ಅಂಡ್ ಮಾರ್ಕೆಟಿಂಗ್, ಮೀಡಿಯಾ ಅಂಡ್ ಕಮ್ಯುನಿಕೇಶನ್, ಟೆಕ್ನಿಕಲ್ ರೋಲ್ಸ್. ಇಂಥ ಕಡೆ ನಿಮ್ಮ ಯಶಸ್ಸು ನಿಮ್ಮ ಕೌಶಲ್ಯ ಆಮೇಲೆ ಕೆಲಸದ ಮೇಲೆ ಇರೋ ಜ್ಞಾನ ಅದರ ಮೇಲೆ ಅವಲಂಬಿಸಿರ್ತದ. ಹಂಗಾದ್ರೆ ಕಾಲೇಜು ಅಗತ್ಯನ? ಇದು ಒಂದು ತಪ್ಪು ಪ್ರಶ್ನೆ. ಸರಿಯಾದ ಪ್ರಶ್ನೆ ಏನಂದ್ರ, ನೀವು ಕಾಲೇಜನ್ನ ಹೆಂಗ ಬಳಸ್ಕೋತಾ ಇದ್ದೀರಿ ಅಂತ. ಅದೇ ಕಾಲೇಜ್ ಒಳಗ ಒಬ್ಬ ತನ್ನ ಜೀವನ ರೂಪಿಸ್ಕೊಳ್ಬಹುದು, ಇನ್ನೊಬ್ಬ 3 ರಿಂದ 5 ವರ್ಷ ವೇಸ್ಟ್ ಮಾಡಬಹುದು. ಹಂಗಂದ್ರೆ ಕಾಲೇಜ್ ಇಲ್ದನ ಯಶಸ್ವಿ ಆಗ್ಬಹುದಾ? ಖಂಡಿತ ಸಾಧ್ಯ. ಆದ್ರೆ ಇದು ಅನ್ಕೊಂಡಷ್ಟು ಸುಲಭ ಅಲ್ಲ. ಯಾಕಂದ್ರೆ ಹೊರಗಡೆ ನಿಮ್ಮನ್ನ ನಿಯಂತ್ರಿಸ್ಲಿಕ್ಕೆ ಯಾವ್ದ ಶಿಸ್ತಿನ ವ್ಯವಸ್ಥೆ ಇರುವುದಿಲ್ಲ, ನಿಮ್ಮನ್ನ ನಡೆಸ್ಲಿಕ್ಕೆ ಯಾವ್ದ ಸಿಸ್ಟಮ್ ಇರುವುದಿಲ್ಲ. ನೀವ ಸ್ವತಃ ಎಲ್ಲಾನು ಕಲಿಯೋ ಜವಾಬ್ದಾರಿ ಹೊಂದಬೇಕು. ನಿಮ್ಮ ಇಂಟೆಗ್ರಿಟಿ, ಸಿನ್ಸಿಯರಿಟಿ, ಆನೆಸ್ಟಿ ಮೇಲೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ತದೆ. ಸಾಕಷ್ಟು ಹುಡುಗರು ದಾರಿ ತಪ್ಪುವುದು ಇಲ್ಲೇ. ಹಂಗಾಗಿ ಒಂದು ಶಿಸ್ತು ಇರ್ಲಿ, ವ್ಯವಸ್ಥೆ ಇರ್ಲಿ ಅಂತ ಹೇಳಿ ಹಿರಿಯರು ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಕಳಿಸ್ತಾರ. ಆದ್ರೆ ನಿಮ್ಗೆ ಕಾಲೇಜ್ ಬೇಕೋ ಬೇಡವೋ ಅಂತ ಹೇಳಿ ಹೆಂಗ್ ನಿರ್ಧಾರ ತಗೋಬೇಕು? ನಿಮ್ಗೆ ನೀವು ಈ 3 ಕ್ವಶನ್ಗಳನ್ನ ಕೇಳಬಹುದು. ಈ ಡಿಗ್ರಿಯಿಂದ ನನಗೆ ಒಳ್ಳೆ ಭವಿಷ್ಯ ಅದನು, ಈ ಟೈಮ್ನೊಳಗ ನಾ ಒಂದ್ ಏನಾದ್ರೂ ಹೊಸ ಸ್ಕಿಲ್ ಕಲಿತೀನ, ಆಮೇಲೆ ಪರೀಕ್ಷೆ ಪಾಸ್ ಆಗಿರೋ ಹೊರತಾಗಿ ನನ್ನ ಕಡೆ ಬೇರೆ ಏನಾದ್ರೂ ಪ್ಲಾನ್ ಅದನು ಅಂತ. ನೀವು ಒಂದ್ ಸ್ವಲ್ಪ ಇಂಟರ್ನೆಟ್ ಚೆಕ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾವ. ಕಾಲೇಜ್ ಡ್ರಾಪ್ ಔಟ್ ವಿದ್ಯಾರ್ಥಿಗಳ ಬಗ್ಗೆ, ಸ್ಟೀವ್ ಜಾಬ್ಸ್ ಇಂದ ಹಿಡ್ಕೊಂಡು ಮಾರ್ಕ್ ಜಕರ್ಬರ್ಗ್ ತನಕ, ಇಲಾನ್ ಮಸ್ಕ್ ಇಂದ ಹಿಡ್ಕೊಂಡು ನಿಖಿಲ್ ಕಾಮತ್ ತನಕ ತಮ್ಮ ಫೀಲ್ಡ್ ನಾಗ ಅಗಾಧ ಯಶಸ್ಸು ಪಡೆದ ವ್ಯಕ್ತಿಗಳು ಕಾಲೇಜನ್ನ ಅರ್ಧಕ್ಕ ಬಿಟ್ಟು ಬಂದವರು. ಆದ್ರೆ ಅವ್ರ ತಲೆ ಒಳಗ ಡ್ರಾಪ್ ಔಟ್ ಆಗೋಕ್ಕಿಂತ ಮುಂಚೆ ಒಂದು ಇನ್ಕ್ರೆಡಿಬಲ್ ಬಿಲೀಫ್ ಇತ್ತು. ನಾ ಕಾಲೇಜ್ನಾಗ ಇದ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಅದ ಟೈಮನ್ನ ಒಂದು ಎಂಪೈರ್ ಕಟ್ಕೊಳ್ಳಿಕ್ಕೆ ನಾನು ವ್ಯಯಿಸಿದ್ರ ಜಗತ್ತಿಗೆ ಒಂದು ಮಾದರಿ ಆಗ್ತೀನಿ ಅಂತ ಹೇಳಿ. ಸೊ ನಾನು ಹೇಳೋದಿಷ್ಟ, ನೀವು ಒಂದು ಜಾಣತನದ ದಾರಿಯನ್ನ ಆಯ್ಕೆ ಮಾಡ್ಕೊಳ್ರಿ. ನೀವು ಅಕಸ್ಮಾತ್ ಕಾಲೇಜಿಗೆ ಹೋಗ್ತೀನಿ ಅಂತ ಬಯಸಿದ್ರ ನಿಮ್ಮ ಕಲಿಕೆ ಬರೀ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗಿರಿಸ್ಬೇಡ್ರಿ, ಹೊರಗಿನ ಲೋಕದ ಕೌಶಲ್ಯಗಳನ್ನ ಕಲೀರಿ. ನೀವು ಕಾಲೇಜಿಗೆ ಹೋಗುದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ರ ನಿಮ್ಮ ದಾರಿ ಬಗ್ಗೆ ಸ್ಪಷ್ಟತೆ ಇರ್ಲಿ, ಜೀವನದಾಗ ಶಿಸ್ತು, ಕಠಿಣ ಪರಿಶ್ರಮ, ಆಮೇಲೆ ಒಂದು ಕಮಿಟ್ಮೆಂಟ್ ಇರ್ಲಿ. ಎಲ್ಲರೂ ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ನೀವು ಒಂದು ಹೊಸ ಡಿಸಿಷನ್ ತಗೊಳ್ತಾ ಇದ್ದೀರಿ ಅಂತ ಹೇಳಿ ನೆನಪಿಟ್ಕೊಂಡು ಅದನ್ನ ಒಂದು ಜೀವನದ ಧ್ಯೇಯವಾಗಿ ಮಾಡಿಕೊಂಡು ಬೇರೆದವ್ರಿಗೆ ಒಂದು ಮಾರ್ಗದರ್ಶನ ಆಗ್ಲಿಕ್ಕೆ ಪ್ರಯತ್ನ ಪಡ್ರಿ.
ಕೊನೆಯದಾಗಿ ಹೇಳ್ಬೇಕಂದ್ರೆ ಕಾಲೇಜು ಒಂದು ಉಪಕರಣ, ಟೂಲ್ ಇದ್ದಂಗ. ಅದನ್ನ ಸರಿಯಾಗಿ ಬಳಸಿದ್ರೆ ಅದು ನಿಮ್ಗೆ ಸಹಾಯ ಮಾಡ್ತದೆ. ಇಲ್ಲದೆ ಇದ್ರೆ ಅದು ಬರೀ ಟೈಮ್ ವೇಸ್ಟ್. ನಿಮ್ಮ ಭವಿಷ್ಯ ನೀವು ಆಯ್ಕೆ ಮಾಡೋ ಸಿಸ್ಟಮ್ ಮೇಲೆ ನಿರ್ಧಾರ ಆಗುದಿಲ್ಲ, ಆದ್ರೆ ಆ ಸಿಸ್ಟಮ್ ಅನ್ನ ನೀವು ಎಷ್ಟು ಗಂಭೀರವಾಗಿ ಬಳಸ್ಕೊಳ್ತೀರಿ ಅದರ ಮೇಲೆ ನಿರ್ಧಾರ ಆಗ್ತದೆ. ಸೊ ಟೇಕ್ ಅ ವೈಸ್ ಡಿಸಿಷನ್. ನಮ್ಮ ಚಾನೆಲಿನ ಇನ್ನೊಂದು ಕೆಲವೊಂದು ವಿಡಿಯೋಗಳನ್ನು ನೋಡ್ರಿ. ಡ್ರಾಪ್ ಇಯರ್ ತಗೊಳ್ಳೋದು ಅವಶ್ಯಕತೆನ, ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಮೈಂಡ್ ಸೆಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದು, ಸಾಕಷ್ಟು ವಿಡಿಯೋಗಳು ನಿಮ್ಮ ಜೀವನದಾಗ ಸಾಕಷ್ಟು ಬೆಳಕು ತರ್ತಾವ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.